ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಜ್ಞಾನಪಡಿಸುವ. ಬನ್ನಿ, ವಾಕ್ಯಕ್ಕೆ ಹೋಗುವ ಮುಂಚೆ ನಾವು ಆರಾಧನೆಯಲ್ಲಿ ಸ್ವಲ್ಪ ಹೊತ್ತು ಕಳೆಯುವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ವಚನ 1 ಪೇತ್ರ 1ನೇ ಅಧ್ಯಾಯ 20ನೇ ವಚನ. ಇದನ್ನು ಓದುವ. 20-21. ಆತನು ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು
ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟು ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯೂ ನಿರೀಕ್ಷೆಯೂ ದೇವರಲ್ಲಿಯೇ ನೆಲೆಗೊಂಡಿದೆ. ಇಲ್ಲಿ ಅಪೊಸ್ತಲ ಪೌಲ್ ಪ್ರೀಚ್ ಮಾಡ್ತಾನೆ, ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದ ನಿಮಗಾಗಿ ಪ್ರತ್ಯಕ್ಷನಾದನು. ಯಾರು? ಏಸು ಕ್ರಿಸ್ತ. ಏಸು ಕ್ರಿಸ್ತನು ಜಗತ್ತನ್ನು ಉತ್ಪತ್ತಿ ಮಾಡುವ ಮೊದಲು ದೇವರು ಆತನನ್ನು ತಿಳಿದಿದ್ದಾನೆ. ಓಕೆ, ಗೊತ್ತು ಮಾಡಿದ್ದಾನೆ. ಈ ಜಗತ್ತು ಏನು ನೀವು ನೋಡ್ತಾ ಇದ್ದೀರಿ, ಈ ಜಗತ್ತನ್ನು ಉತ್ಪತ್ತಿ ಮಾಡುವ ಮೊದಲೇ ಆತನು ಗೊತ್ತು ಮಾಡಿ ಈ ಅಂತ್ಯಕಾಲದಲ್ಲಿ ಆತನು ಪ್ರತ್ಯಕ್ಷನಾದನು. ಈ ಅಂತ್ಯಕಾಲ ಅಂತ ಹೇಳಿದರೆ ಧರ್ಮಶಾಸ್ತ್ರಕ್ಕೆ ಅಂತ್ಯ, ಕೃಪಾಯುಗ ಪ್ರಾರಂಭ, ಇಲ್ಲಿ ಅಂತ್ಯ, ಇಲ್ಲಿ ಮಾತಾಡುವ ಅಂತ್ಯ. ಓಕೆ, ಎಂಡ್ ಆಫ್ ದ ಲಾ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷನಾದನು. ಈಗ ನೀವು ಕೂಡ ಜಗತ್ತುತ್ಪತ್ತಿಗೆ ಮುಂಚೆ ಗೊತ್ತು ಮಾಡಲ್ಪಟ್ಟಿದ್ದೀರಿ. ಇಲ್ಲಿ 2 ಸ್ಕ್ರಿಪ್ಚರ್ಗಳನ್ನು ನಾನು ನಿಮಗೆ ತೋರಿಸ್ತೇನೆ. 2 ಸ್ಕ್ರಿಪ್ಚರ್ಗಳು. ಎಫೆಸೀಯರಿಗೆ ಬರೆದ 1ನೇ ಅಧ್ಯಾಯ 4ನೇ ವಚನ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡ. ಇಲ್ಲಿ ದೇವರ ವಾಕ್ಯ ಇದೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ, ಅಂದರೆ ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡ. ಈ ಜಗತ್ತು ಪ್ರಾರಂಭವಾಗ ಮುಂಚೆ ದೇವರನ್ನು ತಿಳಿದಿದ್ದಾನೆ. ಜಗತ್ತು ಪ್ರಾರಂಭವಾಗುವ ಮುಂಚೆ ದೇವರನ್ನ ಕರೆದಿದ್ದಾನೆ. ಜಗತ್ತು ಪ್ರಾರಂಭವಾಗುವ ಮುಂಚೆ ನಿನ್ನ ಇವತ್ತಿನ ದಿನವನ್ನು ದೇವರು ನೋಡಿದ್ದಾನೆ. ನೀನು ಇವತ್ತು ನೋಡೋದು. ದೇವರು ನಿನ್ನೆ, ಇವತ್ತು, ನಾಳೆ ಏಕವಾಗಿದ್ದಾನೆ. ದೇವರು ನಾಳೆ ನೋಡೋದಿಲ್ಲ, ನಾಳೆ ದೇವರನ್ನು ನೋಡ್ತದೆ. ಓಕೆ, ಹೀ ಈಸ್ ದ ಆಲ್ಫಾ ಆ್ಯಂಡ್ ದ ಒಮೇಗಾ. ಹೀ ದ ಫಸ್ಟ್ ಆ್ಯಂಡ್ ಲಾಸ್ಟ್. ಹೀ ಈಸ್ ದ ಬಿಗಿನಿಂಗ್, ಹೀ ಈಸ್ ದ ಎಂಡ್. ಆತನಿಂದ ಪ್ರಾರಂಭವಾಗುವಂತ ಹೇಳಿದಿಲ್ಲ, ಹೀ ಈಸ್ ದ ಬಿಗಿನಿಂಗ್. ಆತನೇ ಪ್ರಾರಂಭ, ಆತನೇ ಅಂತ್ಯ, ಎಲ್ಲವೂ ಆತನ ಒಳಗಿದೆ. ಎ ಟೈಮಿಂಗ್ ಇದೆಲ್ಲ ಇರುವಂಥದ್ದು ನಮಗೆ. ಬಟ್ ದೇವರು ನಾಳೆ ನೋಡುವುದಿಲ್ಲ, ದೇವರು ಇವತ್ತೇ ನೋಡ್ತಾನೆ. ಓಕೆ, ಅದಕ್ಕೆ ಬೈಬಲ್ ಹೇಳ್ತದೆ, ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಈ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷನಾದನು, ಅಂದರೆ ಮ್ಯಾನಿಫೆಸ್ಟ್ ಆದನು ಅಂತ ಬೈಬಲ್ ಹೇಳ್ತದೆ. ಬಟ್ ದೇವರ ವಾಕ್ಯ ಹೇಳ್ತದೆ, ಜಗತ್ತುತ್ಪತ್ತಿಗೆ ಮುಂಚೆ ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಸತ್ಯವೇದ ಹೇಳ್ತದೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನೀವು ಕ್ರಿಸ್ತನಲ್ಲಿ ಆರಿಸಲ್ಪಟ್ಟಿದ್ದೀರಿ. ಇನ್ನೊಂದು ವಚನ 13ನೇ 8ನೇ ವಚನ ನಾವು ಓದುವ. ಪ್ರಕಟಣೆ ಗ್ರಂಥ 13:8. ಜಗತ್ತುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಬರೆದಿರುವುದಿಲ್ಲೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಜಗತ್ತುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯದಾತನ, ಅಂದರೆ ಏಸು ಕ್ರಿಸ್ತನು ಮ್ಯಾನಿಫೆಸ್ಟ್ ಆದದ್ದು, ರಕ್ತವನ್ನು ಸುರಿಸಿತು 2000 ವರ್ಷಗಳ ಹಿಂದೆ, 2000 years ಬ್ಯಾಕ್. ಬಟ್ ದೇವರ ದೃಷ್ಟಿಯಲ್ಲಿ ಆತನು ಜಗತ್ತುತ್ಪತ್ತಿಗೆ ಮುಂಚೆ ಕೊಯ್ಯಲ್ಪಟ್ಟ ಯಜ್ಞದ ಕುರಿ. ಜಗತ್ತುತ್ಪತ್ತಿಗೆ ಮುಂಚೆ ನಮ್ಮನ್ನು ಆತನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಜಗತ್ತುತ್ಪತ್ತಿಗೆ ಮುಂಚೆ ದೇವರು ನಮ್ಮನ್ನು ತಿಳಿದಿದ್ದಾನೆ. ಜಗತ್ತುತ್ಪತ್ತಿಗೆ ಮುಂಚೆ ದೇವರು ನಮ್ಮನ್ನು ಕರೆದಿದ್ದಾನೆ. ಜಗತ್ತುತ್ಪತ್ತಿಗೆ ಮುಂಚೆ ದೇವರು ನಮ್ಮನ್ನು ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ಈಗ ನಾವು ಭೂಲೋಕದಲ್ಲಿ ಪ್ರತ್ಯಕ್ಷರಾದೆವು. ಅದಕ್ಕೆ ಜೆರೆಮಯನಿಗೆ ಆತನು ಕರೆಯುವಾಗ ಹೇಳಿದ, ಜೆರೆಮಯ, ನೀನು ತಾಯಿಯ ಉದರದಲ್ಲಿ ಪ್ರಾರಂಭವಾಗುವ ಮುಂಚೆ ನಾನು ನಿನ್ನನ್ನು ತಿಳಿದಿದ್ದೇನೆ, ನಾನು ನಿನ್ನನ್ನು ಕರೆದಿದ್ದೇನೆ. ನೀನು ಗರ್ಭದಲ್ಲಿ ಪ್ರಾರಂಭವಾಗಲಿಲ್ಲ. ಒಂದು ವಚನ ನಾವು ಓದುವ, ಜೆರೆಮಯ 1ನೇ ಅಧ್ಯಾಯ 4ನೇ ವಚನ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು.
ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಯಾವಾಗ? ಜೆರೆಮೀಯ ಹುಟ್ಟಲಿಲ್ಲ, ನೀನು ತಾಯಿಯ ಉದರದಲ್ಲಿ ಪ್ರಾರಂಭವಾಗೋ ಮುಂಚೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಗರ್ಭದಲ್ಲಿ ರೂಪಿಸಿದಕ್ಕಿಂತ ಮುಂಚೆ, ಓಕೆ, ಉದರದಿಂದ ಬರುವುದಕ್ಕೆ ಮೊದಲೇ, ಓಕೆ, ಗರ್ಭದಲ್ಲಿ ರೂಪಿಸಿದಕ್ಕಿಂತ ಮುಂಚೆ ನಾನು ನಿನ್ನನ್ನು ತಿಳಿದಿದ್ದೇನೆ. ನನಗೆ ಗೊತ್ತು ನೀನು ಯಾರಂತ. ನಾನು ನಿನ್ನನ್ನು ಗರ್ಭದಲ್ಲಿ ಇರುವಾಗಲೇ ಕರೆದಿದ್ದೇನೆ. ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಉದರದಿಂದ ಬರುವುದಕ್ಕೆ. ಗಾಡ್ ಲವ್ಸ್ ಯು ಸೋ ಮಚ್. ಗಾಡ್ ನೋ. ನಿನ್ನನ್ನು ನೀನು ತಿಳಿಯುವುದಕ್ಕಿಂತ ಹೆಚ್ಚಾಗಿ ದೇವರು ನಿನ್ನನ್ನು ತಿಳಿದಿದ್ದಾನೆ. ನೀನು ಪ್ರಾರ್ಥನೆ ಮಾಡುವುದಕ್ಕಿಂತ ಮೊದಲು ಆತನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನಿನ್ನ ಹೃದಯದಲ್ಲಿ ಪ್ರಾರ್ಥನೆಗೆ ಬಾಯಲ್ಲಿ ವಾಕ್ಯ ಬರುವ ಮೊದಲು ಆತನ ಹೃದಯವನ್ನು ತಿಳಿದಿದ್ದಾನೆ. ಈ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಬಟ್ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಶ್ರಮೆ, ಹೂಣಲ್ಪಡುವಿಕೆ, ಪುನರುತ್ಥಾನ ಎಲ್ಲವನ್ನು ಯೆಶಾಯನು 53ನೇ ಅಧ್ಯಾಯದಲ್ಲಿ ಬರೆಯುತ್ತಾನೆ. ಎಲ್ಲವನ್ನು ಬರೆಯುತ್ತಾನೆ. ಕ್ರೂಜೆಯನ್ನು ಆತನು ಒಳ್ಳೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ಅವನು ಹುಳದಂತೆ ಇದ್ದನು. ನಮ್ಮ ರೋಗಗಳು, ನಮ್ಮ ಬೇನೆಗಳನ್ನು ಆತನು ಹೊತ್ತುಕೊಂಡವನು. ನೋಡಿ ಎಷ್ಟು ಬರೆಯಲ್ಪಟ್ಟಿದೆ. ಅವನು ದುಷ್ಟರ ಮಧ್ಯೆ ಅವನು ಸತ್ತನು, ಪುಷ್ಟರ ಮಧ್ಯದಲ್ಲಿ ಅವನು ಹೂಣಲ್ಪಟ್ಟನು. ಯೆಶಾಯನು ಎಲ್ಲವನ್ನು ಬರೆದಿದ್ದಾನೆ. 2 ಕಳ್ಳರ ಮಧ್ಯೆ, ದುಷ್ಟರ ಮಧ್ಯೆ ಸತ್ತನು ಅಂದರೆ 2 ಕಳ್ಳರ ಮಧ್ಯದಲ್ಲಿ ಆತನು ಸತ್ತನು. ಪುಷ್ಟರು ಅಂದರೆ ಶ್ರೀಮಂತರ ಹೊಂಡದಲ್ಲಿ ಅವನು ಹಾಕಿದರು. ಅರಿಮಥೆಯದ ಯೋಸೇಫನು ಧನವಂತನಾಗಿದ್ದನು ಅಂತ ಬೈಬಲ್ ಹೇಳ್ತದೆ. ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿದ್ದ. ಅರಸನ ಹತ್ರ ಇನ್ಫ್ಲುಯೆನ್ಸ್ ಮಾಡಿ ಅವನ ದೇಹವನ್ನು ನನಗೆ ಕೊಡಬೇಕಂತ ಕೇಳಿಕೊಂಡು ಯಾರು ಇಡದಂಥ ಸಮಾಧಿಯಲ್ಲಿ ಆತನ ದೇಹವನ್ನು ಇಡ್ತಾನೆ. ಅರಿಮಥೆಯದ ಯೋಸೇಫ. ಓಕೆ, ಅವನು ಗೋರಿ ಪ್ರಿಪೇರ್ ಮಾಡಲಿಲ್ಲ. ಯೇಸುಸ್ವಾಮಿ ಕುರುಜಿಗೆ ಹೋಗುವ ಮೊದಲು, ಓಕೆ, ಏನು ಪ್ರಿಪೇರ್ ಮಾಡಲಿಲ್ಲ. ಬಟ್ ಅವನಿಗೆ ಬೆಸ್ಟ್ ಗೋರಿಯಲ್ಲಿ ಹಾಕ್ತಾರೆ, ಶ್ರೀಮಂತರ ಗೋರಿಯಲ್ಲಿ ಹಾಕ್ತಾರೆ. ಎಲ್ಲವನ್ನು ಯೆಶಾಯ 700-800 ವರ್ಷಗಳ ಹಿಂದೆ ಮಾತಾಡಿದ್ದಾನೆ. ಅದೆಲ್ಲಿದೆ ಮಾತಾಡಿದಾನಂತ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದೆ. ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ. ಪೇತ್ರನು ಬರೆದ 1ನೇ ಅಧ್ಯಾಯ 10ನೇ ವಚನದಿಂದ ನಾವು ಓದುವ. 1ನೇ ಪೇತ್ರ, ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. ದೇವರು ನಿಮಗೆ ತೋರಿಸಿರುವ ಕೃಪೆ. ಇವತ್ತು ಕೃಪೆಯಿಂದಲೇ, ನಂಬಿಕೆಯ ಮೂಲಕ ನಾವು ರಕ್ಷಣೆ ಹೊಂದಿದ್ದೇವೆ. ಆ ರಕ್ಷಣೆ ನಮ್ಮಿಂದ ಉಂಟಾದ್ದಲ್ಲ ಅಥವಾ ಪುಣ್ಯಕ್ರಿಯೆಗಳಿಂದ ಉಂಟಾದ್ದಲ್ಲ. ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಕೂಡ ಆಸ್ಪದವಿಲ್ಲ. ಬಟ್ ದೇವರು ನಿಮಗೆ ತೋರಿಸಿದ ಕೃಪೆಯನ್ನು ಕುರಿತು ಮುಂತಿಳಿಸ್ತಾ, ಮೊದಲೇ ಅವರು ತಿಳಿಸ್ತಾ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು. 11ನೇ ವಚನ, ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ತಮ್ಮಲ್ಲಿರುವ ಕ್ರಿಸ್ತನ ಆತ್ಮನು ಅಂದರೆ ಸೇಮ್ ಸ್ಪಿರಿಟ್ ಅವರ ಒಟ್ಟಿಗೆ ಇದ್ದ. ಅವಳ ಒಳಗೆ ಇರಲಿಲ್ಲ, ಅವರ ಒಟ್ಟಿಗೆ ಇದ್ದ ಅದೇ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಶ್ರಮೆ, ಬಾಧೆ, ಹೂಣಲ್ಪಡುವಿಕೆ, ಪುನರುತ್ಥಾನವನ್ನು ಅವರು ಬರೆದರು. ಯಾಕೆ? ಈ ಯೋಜನೆ ದೇವರು ಜಗತ್ತುತ್ಪತ್ತಿಗೆ ಮುಂಚೆ ಮಾಡಿದ್ದಾನೆ. ಬಟ್ ದೇವರ ಆತ್ಮನು ಕೆಲವು ಸಂಗತಿಗಳನ್ನ ಅವರಿಗೆ ತೋರಿಸ್ತಾ, ಅವರಿಗೆ ತೋರಿಸ್ತಾ. ಅವರೆಲ್ಲ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. 12ನೇ ವಚನ, ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದೇವೆಂಬುದು ಅವರಿಗೆ ಪ್ರಕಟವಾಯಿತು. ಅವ್ರಿಗೆ ಗೊತ್ತಾಯಿತು, ಅವರು ತಮಗೋಸ್ಕರ ಅಲ್ಲ, ನಿಮಗೋಸ್ಕರ. ಅಂದರೆ ಇವತ್ತು ಸಭೆಗೋಸ್ಕರ ಅವರು ಬರೆದಿಟ್ಟಿದ್ದಾರೆ. ಮೊದಲು ಸತ್ಯವೇದ ಸತ್ಯವಂತ ನಂಬಬೇಕು. ಯಾವ ದೇವರ ವಾಕ್ಯವು, ಯಾವ ಪ್ರವಾದನ ವಾಕ್ಯವು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ದೇವ ಸೇವಕರು ದೇವರ ಆತ್ಮನಿಂದ ನಡೆಸಲ್ಪಡುವಾಗ ದೇವರಿಂದ ಹೊಂದಿದನ್ನು ಅವರು ಮಾತಾಡಿದರು. ದೇ ಆರ್ ಕಾಲ್ಡ್ ಎ ಆಫೀಸ್ ಕಾಲ್ ಆಫ್ ಪ್ರಾಫೆಟ್. ಅವರು ಪ್ರವಾದಿಯ ಒಂದು ಆಫೀಸಲ್ಲಿ, ಪ್ರವಾದಿಯ ಒಂದು ಕರೆಯಲ್ಲಿ ಅವರು ಕರೆಯಲ್ಪಟ್ಟಾಗ ಅವರಷ್ಟಕ್ಕೆ ಮಾತಾಡಿದಲ್ಲ, ಅವರು ದೇವರ ಆತ್ಮನಿಂದ ನಡೆಸಲ್ಪಟ್ಟು ಮಾತಾಡಿದರು. ಒಬ್ಬ ತನ್ನಷ್ಟಕ್ಕೆ ಹೋಗಿ ಮಾತಾಡೋದು ಬೇರೆ, ದೇವರಿಂದ ಕಳುಹಿಸಲ್ಪಟ್ಟು ಮಾತಾಡೋದು ಬೇರೆ. ಅವರಷ್ಟಕ್ಕೆ ಅವರು ಪ್ರವಾದನೆ ಮಾಡುವವರು ಫಾಲ್ಸ್ ಪ್ರಾಫೆಟ್.
ತನಗೆ ಮಾನ ಬರಬೇಕೆಂದು. ಬಟ್ ಇವರು ದೇವರಿಂದ ಕಳುಹಿಸಲ್ಪಟ್ಟು, ದೇವರ ಆತ್ಮನಿಂದ ನಡೆಸಲ್ಪಟ್ಟು, ದೇವರಿಂದ ಹೊಂದಿದ್ದನ್ನು ಮಾತಾಡಿದರು. ಅವರು ಏನು ಮಾತಾಡಿದರು ಅದೇ ಸಂಗತಿಗಳು ನೆರವೇರುವುದು ಅಂತ ವಾಕ್ಯ ಹೇಳ್ತದೆ. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದಾರೆ ಎಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂದು ಅಪೇಕ್ಷೆ ಉಂಟು. ಗ್ಲೋರಿ. ದೇವದೂತರಿಗೂ ಅಪೇಕ್ಷೆ ಉಂಟಂತೆ ಈ ಸಂಗತಿಗಳನ್ನು ನೋಡಲಿಕ್ಕೆ. ಯಾಕಂದರೆ ದೇವದೂತರ ಒಳಗೆ ಪವಿತ್ರಾತ್ಮ ಇಲ್ಲ. ಇವತ್ತು ದೇವರ ಆತ್ಮ ನಮ್ಮ ಒಳಗೆ ವಾಸ ಮಾಡ್ತಾನೆ. ದೇವದೂತರು ಅನೇಕ ಸಂಗತಿಗಳನ್ನು ತಿಳಿಯುವುದು ನಮ್ಮ ಮೂಲಕ. ದೇವದೂತರು ಅನೇಕ ಸಂಗತಿಗಳನ್ನು ತಿಳಿಯುವುದು ನಮ್ಮ ಮೂಲಕ, ಸಭೆಯ ಮೂಲಕ. ಅನೇಕ ಅವರಿಗೂ ಲಕ್ಷ್ಯವಿಟ್ಟು, ಬೈಬಲ್ ಹೇಳುತ್ತೆ, ಲಕ್ಷ್ಯವಿಟ್ಟು ನೋಡಬೇಕೆಂದು ಅಪೇಕ್ಷೆ ಉಂಟು ದೇವದೂತರಿಗೆ. ಎಂಥ ಮಹಿಮೆಯ ಸುವಾರ್ತೆ ಇಡಲ್ಪಟ್ಟಿದೆ, ಎಂಥ ಮಹಿಮೆಯ ಪದವಿ ಇಡಲ್ಪಟ್ಟಿದೆ. ಯಾಕೆ? ಅವರ ಒಳಗೆ ಆ ಪವಿತ್ರ ಆತ್ಮನೇ ಇದ್ದನು. ದೇವದೂತರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋದರೆ ಒಂದು ವಚನ ನಾನು ಓದ್ತೇನೆ. ಎಫೆಸಿಯನ್ 3:10 ಎಫೆಸಿಯರಿಗೆ ಬರೆದ 3ನೇ ಅಧ್ಯಾಯ 10ನೇ ವಚನ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸ್ತಾನೆ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪ, ಈ ಯೋಜನೆ, ಈ ರಕ್ಷಣೆಯ ಯೋಜನೆ, ತನ್ನ ನಾನಾ ವಿಧವಾದ ಜ್ಞಾನ, ಮೆನಿಫೋಲ್ಡ್ ನಾಲೆಜ್, ಮೆನಿಫೋಲ್ಡ್ ವಿಸ್ಡಮ್, ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸ್ತಾನೆ. ಇವತ್ತು ನನ್ನ ಮೂಲಕ ಮತ್ತು ನಿನ್ನ ಮೂಲಕ ದೂತರಿಗೆ ಗೊತ್ತಾಗುವುದು. ಯಾಕೆ? ದೂತರ ಒಳಗೆ ಪವಿತ್ರ ಆತ್ಮ ಇಲ್ಲ, ನಮ್ಮ ಒಳಗೆ ಪವಿತ್ರ ಆತ್ಮ ಇದ್ದಾನೆ. ಎಂಥ ಮಹಿಮೆಯ ಜೀವಿತ ಒಬ್ಬ ಬಾರ್ನಗೇನಾದ ವ್ಯಕ್ತಿ. ಅದು ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಆತ್ಮನಿಗೆ ಗೊತ್ತು. ದೇವರ ಆಲೋಚನೆಗಳು ದೇವರ ಆತ್ಮನಿಗೆ ಗೊತ್ತು. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದೆವು. ಈ ಪ್ರವಾದಿಗಳು ಅವರಷ್ಟಕ್ಕೆ ಅವರು ಮಾತಾಡಲಿಲ್ಲ. ಅವರು ದೇವರಿಂದ ಕಳುಹಿಸಲ್ಪಟ್ಟವರು. ಕ್ರಿಸ್ತನ ಆತ್ಮನವರಲ್ಲಿದ್ದನು. ಕ್ರಿಸ್ತನಿಗೆ ಬರಬೇಕಾದ ಬಾಧೆ, ಶ್ರಮೆ ಮತ್ತು ತರುವಾಯ ಅದರ ಪ್ರಭಾವ ಎಲ್ಲವನ್ನು ದೇವರವರಿಗೆ ಪ್ರಕಟಿಸಿದ. ಅವರು ಮುಂದಾಗುವ ಹೇಳಿದ ಸಂಗತಿಗಳೇ ಈಗ ನೆರವೇರಿದವು. ಅದಕ್ಕೋಸ್ಕರ 2ನೇ ಪೇತ್ರದಲ್ಲಿ ಹೇಳ್ತದೆ, 2ನೇ ಪೇತ್ರನ ಅಧ್ಯಾಯ 1ನೇ ಅಧ್ಯಾಯ 19 ನಾನು ಓದ್ತೇನೆ, 19. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದು ಎಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಮನುಷ್ಯರು, ಅಫ್ಕೋರ್ಸ್ ಅವರು ಮನುಷ್ಯರೇ ಬರೆದರು. ಕೆಲವರು ಹೇಳ್ತಾರೆ, ಈ ವಾಕ್ಯವನ್ನು ಯಾರು ಬರೆದರು? ಮನುಷ್ಯರು ಬರೆದಲ್ಲ. ಹೌದು, ಮನುಷ್ಯರು ಬರೆದರು. ಅವರು ಅವರಷ್ಟಕ್ಕೆ ಬರೆಯಲಿಲ್ಲ. ಬೈಬಲ್ ಹೇಳ್ತದೆ, ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ದೇವರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಪ್ರೇರೆ, ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಕೆಲವು ಕರೆಗಳಿವೆ. ಕೆಲವರು ಅಪೊಸ್ತಲರು, ಕೆಲವು ಪ್ರವಾದಿಗಳು, ಕೆಲವರು ಸುವಾರ್ತಿಕರು, ಕೆಲವರು ಸಭಾಪಾಲಕರು ಮತ್ತು ಉಪದೇಶಕರು ಅಂತ ಬೈಬಲ್ ಹೇಳ್ತದೆ. ಇವರನ್ನು ದೇವರು ಸಭೆಗೆ ಅನುಗ್ರಹಿಸ್ತಾನೆ. ದೇ ಆರ್ ಕಾಲಿಂಗ್. ಅದು ಕರೆಗಳು. ಆ ಕರೆಗೆ ದೇವರು ಕೃಪೆ ಕೊಡುತ್ತಾನೆ. ಒಬ್ಬ ಪಾಸ್ಟರ್ ಸಭೆಯಲ್ಲಿ ದೇವರಿಂದ ಕರೆಯಲ್ಪಟ್ಟವನು, ದೇವರಿಂದ ಕಳುಹಿಸಲ್ಪಟ್ಟವನು ಅಂತ ಮಾತಾಡೋದಾದರೆ ಅವನು ದೇವರಿಂದ ಹೊಂದಿ ಮಾತಾಡುತ್ತಾನೆ. ಬಟ್ ರಿಸೀವ್ ಮಾಡುವವರು ನೀವು ಹೇಗೆ ರಿಸೀವ್ ಮಾಡುತ್ತೀರಿ? ಮನುಷ್ಯರ ಮಾತನ್ನು ರಿಸೀವ್ ಮಾಡ್ತೀರೋ ಅಥವಾ ದೇವರು ನನ್ನಲ್ಲಿ ಸೇವಕನ ಮೂಲಕ ಮಾತಾಡ್ತಾನಂತ ರಿಸೀವ್ ಮಾಡ್ತೀರೋ?
ಅಪೊಸ್ತಲ ಪೌಲ ಹೇಳ್ತಾನೆ 1 ಥೆಸಲೋನಿಕ 2:13 ನಾವು ನಿಮಗೆ ಹೇಳಿದ ಮಾತುಗಳು ಅದು ಮನುಷ್ಯರ ಮಾತೆಂದು ನೀವು ಅಂಗೀಕಾರ ಮಾಡದೆ ದೇವರ ಮಾತೆಂದು ಅಂಗೀಕಾರ ಮಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅದು ದೇವರ ಮಾತೆ, ನಂಬುವರಾದ ನಿಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ. ಎಲ್ಲರೆಲ್ಲ ನಂಬುವರಾದ ನಿಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ. ಇವತ್ತು ನಂಬುದಾಗೆ ಸೈತಾನ್ ನಿಮಗೆ ಇಂದ್ರಿಯದಲ್ಲಿ ಮಾತಾಡುತ್ತಾನೆ. ಇದು ಮನುಷ್ಯ ಮಾತಾಡೋದು, ಇದು ನನಗೆ ಟೋಂಟ್ ಕೊಟ್ಟು ಮಾತಾಡೋದು, ಅಥವಾ ನಮಗೆ ಹರ್ಟ್ ಮಾಡಿ ಮಾತಾಡೋದು. ನೋ, ವೆನ್ ಮ್ಯಾನ್ ಆಫ್ ಗಾಡ್ ಸ್ಟ್ಯಾಂಡ್ ಆನ್ ಇಸ್ ಕಾಲಿಂಗ್, ಈ ಸ್ಪೀಕ್ ಫ್ರಮ್ ಗಾಡ್. ಆತನು ದೇವರಿಂದ ಮಾತಾಡುತ್ತಾನೆ. ಬಟ್ ದೇವರು ಡೈರೆಕ್ಟಾಗಿ ಸೇವಕನ ಮೂಲಕ ಮಾತಾಡ್ತಾನಂತ ನೀವು ಅಂಗೀಕಾರ ಮಾಡಿದರೆ ಅದು ನಿಮ್ಮಲ್ಲಿ ಬಲವಾಗಿ ಕೆಲಸ ಮಾಡುತ್ತದೆ, ನಿಮ್ಮ ದೇಹದಲ್ಲಿ ಕೆಲಸ ಮಾಡ್ತದೆ, ನಿಮ್ಮ ಆತ್ಮದಲ್ಲಿ ಕೆಲಸ ಮಾಡ್ತದೆ, ನಿಮ್ಮ ಜೀವಿತವನ್ನು ಅದು ಬದಲಾಯಿಸ್ತದೆ, ನಿಮಗೆ ಪ್ರಕಟಣೆ ಆಗ್ತದೆ, ನಿಮ್ಮಲ್ಲಿ ಅದು ಬಲವಾಗಿ ಕೆಲಸ ಮಾಡುತ್ತದೆ. ಬಲವಾಗಿ ಕೆಲಸ ಮಾಡುತ್ತದೆ. ಬಟ್ ಇದು ನೀವು ಅಂಗೀಕಾರ ಮಾಡದಂತೆ ದುಷ್ಟನು ಏನು ಮಾಡ್ತಾನೆ? ನಂಬದ ಹಾಗೆ ಮಾಡುತ್ತಾನೆ. ಅಂದರೆ ಅಜ್ಞಾನ, ಅದೊಂದು ರೀತಿಯ ಪ್ರಕಟಣೆ ಇಲ್ಲದ ಸಂಗತಿ. ಸೇವಕರ ಬಗ್ಗೆ, ಆ ಕಾಲಿಂಗ್ ಬಗ್ಗೆ, ಆ ಕರೆ ಬಗ್ಗೆ ಪ್ರಕಟಣೆ ಇಲ್ಲದೆ ಇರೋದು. ಇವತ್ತು ಅನೇಕರು ಬೈಬಲನ್ನು ನಂಬುವುದಿಲ್ಲ. ಯಾಕೆ ನಂಬುವುದಿಲ್ಲ? ಅವರ ಮಾನಸಿಕ ಬುದ್ಧಿಯಿಂದ ಅದನ್ನು ವಿವರಿಸಲಿಕ್ಕೆ ಟ್ರೈ ಮಾಡ್ತಾರೆ. ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯನ ಚಿತ್ತದಿಂದ ಉಂಟಾದ್ದಲ್ಲ. ಸೇವಕರು ದೇವರ ಆತ್ಮನಿಂದ ನಡೆಸಲ್ಪಡುವಾಗ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದ್ರು. ಅವರ ಆತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನು ಮಾತಾಡಿದ್ರು ಅಂತ ವಾಕ್ಯ ಹೇಳ್ತದೆ. ದೇ ರಿಸೀವ್ಡ್ ಫ್ರಮ್ ಗಾಡ್. ಅದಕ್ಕೆ ಕ್ರಿಸ್ತನಿಗೆ ಬರಬೇಕಾದ ಬಾಧೆ, ಆ ಶ್ರಮೆ, ಕ್ರಿಸ್ತನ ಆತ್ಮನ ಅವರಲ್ಲಿ ಇದ್ದದ್ದು, ಆ ರಕ್ಷಣೆಯ ವಿಷಯವನ್ನು ಸೂಕ್ಷ್ಮವಾಗಿ ಅವರು ವಿಚಾರಿಸಿದರು. ಅವ್ರಿಗೆ ಗೊತ್ತಾಯಿತು ಅವರಿಗೋಸ್ಕರ ಸೇವೆ ಮಾಡೋದಲ್ಲ, ನಮಗೋಸ್ಕರ ಸೇವೆ ಮಾಡುವವರಾಗಿದ್ದೇವೆಂದು ಅವರು ತಿಳಿದುಕೊಂಡರು. ಇವತ್ತು ಅವರು ಏನು ಮಾತಾಡಿದರು, ಮುಂತಿಳಿದ ಸಂಗತಿಗಳೇ ಇವತ್ತು ನೆರವೇರಿದೆ. ಹಳೆ ಒಡಂಬಡಿಕೆಯಲ್ಲಿ ಏನು ಅವರು ದೇವರ ಆತ್ಮದಲ್ಲಿ ನಡೆಸಲ್ಪಟ್ಟು ಮಾತಾಡಿದರು ನೆರವೇರಿದೆ. ಬಟ್ ಅವರ ಮಾತುಗಳನ್ನು ಕೂಡ ಶಾರೀರಿಕ ವ್ಯಕ್ತಿಗಳು ಅಂಗೀಕರಿಸ್ತಿಲ್ಲ. ಕೆಲವರು ಪ್ರವಾದಿಗಳನ್ನು ಕೊಂದರು, ಕೆಲವು ಜನರು ಕೊಂದರು, ಕಲ್ಲು ಬಿಸಾಡಿದರು, ಸೆರೆಮನೆಯಲ್ಲಿ ಹಾಕಿದ್ರು, ಬಾವಿಯಲ್ಲಿ ಹಾಕಿದ್ರು. ಪ್ರವಾದಿಗಳನ್ನು, ದೇವರು ಕಳಿಸಿದವರನ್ನು ದೇವರು ಮಾತಾಡ್ತಾನಂತ ಗ್ರಹಿಸದೆ ಅವರು ಅದನ್ನು ರಿಜೆಕ್ಟ್ ಮಾಡಿದರು. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನು ನಮ್ಮನ್ನು ಆರಿಸ್ತಾನೆ. ಜಗತ್ತುತ್ಪತ್ತಿಗೆ ಮುಂಚೆ ಆತ ನಮ್ಮನ್ನು ಕರೆದಿದ್ದಾನೆ. ನಾವು ಓದಿದ ವಚನ 1 ಪೇತ್ರ 1:20. ಆತನು ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟು ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡಿದೆ. ಅದರಿಂದ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ನಂಬಿಕೆ ಕ್ರಿಸ್ತನಲ್ಲಿ ನೆಲೆಗೊಂಡಿದೆ, ನಮ್ಮ ನಿರೀಕ್ಷೆ ಕ್ರಿಸ್ತನ ನೆಲೆಗೊಂಡಿದೆ. ನಿರೀಕ್ಷೆ, ನಂಬಿಕೆ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸು, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ, ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್. ಅದೇ ರೀತಿ ಸಂಜೆ 7:15ರಿಂದ 8 ಗಂಟೆವರೆಗೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ವಾಚ್ ಮಾಡ್ಬೋದು. ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.